ನಾನು 3 ರೀತಿ ಬೇಳೆಗಳು ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ. ತೊಗರಿಬೇಳೆನ 1 ಕಪ್ ಹಾಕ್ಕೊಂಡ್ರೆ, ಕಡಲೆಬೇಳೆ ಹೆಸರುಬೇಳೆನ ಅರ್ಧ ಅರ್ಧ ಕಪ್ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 1 ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಕುಕ್ಕರ್ಗೆ ಇಕ್ಕೊತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿನ ಒಂದು 4-5 ಒಣಮೆಣ್ಸಿನ್ಕಾಯಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾಳುಮೆಣಸು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣಿನ ರಸ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಯಿತಾ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಮ್ಮನೆಗಂತೂ ತೊಗರಿಬೇಳೆ ಪಚ್ಚಡಿ ಎಲ್ಲರೂ ಇಷ್ಟಪಡ್ತಾರೆ. ನನಗಂತೂ ತುಂಬಾ ಇಷ್ಟ. ಇದು ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಈ ಪಚ್ಚಡಿ ಜೊತೆ ತಿಂತಾಯಿದ್ರೆ ವಾವ್ ಅಂತೀರ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಕಾಳುಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡೋದ್ರಿಂದ ಖಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಒಂದು ಕಡೆ ಈ ಥರ ನಾವು ಒಗ್ಗರಣೆನ ಫ್ರೈ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಬೇಳೆ ಬೆಂದೋಗಿರುತ್ತೆ. ಈ ಒಂದು 20 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಯಾವಾಗಾದರೂ ತರಕಾರಿ ಸಾರು ತಿನ್ನೋಕ್ಕೆ ಬೇಜಾರಾದಾಗ, ತರಕಾರಿ ಮನೆಯಲ್ಲಿ ಇಲ್ದಿರ ಇರಬೇಕಾದ್ರೆ ಏನಪ್ಪ ಮಾಡೋದು ಅನಿಸ್ಬೇಕಾದ್ರೆ ಈ ಥರ ಪಚ್ಚಡಿನೂ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಈಗ ಕುಕ್ಕರಲ್ಲಿ ಇಕ್ಕಿರೋ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಸ್ಮ್ಯಾಶ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳುವಾಗಿದ್ದರೆ ಚೆನ್ನಾಗಿರೋದಿಲ್ಲ. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಸೂಪರಾಗಿ ತೊಗರಿಬೇಳೆ ಪಚ್ಚಡಿ ರೆಡಿ ಆಗುತ್ತೆ. ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸೂಪರಾಗಿ ತೊಗರಿಬೇಳೆ ಪಚ್ಚಡಿ ರೆಡಿ ಆಗುತ್ತೆ. ಬಾಯಿ ಕೆಟ್ಟೋದಾಗ, ಏನಾದರೂ ಹುಳಿಯಾಗಿ ಖಾರವಾಗಿ ತಿನ್ನಬೇಕು ಅನಿಸ್ಬೇಕಾದ್ರೆ ಈ ಥರ ಪಚ್ಚಡಿನ ಮಾಡ್ಕೊತೀನಿ. ಆವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಫಾಲೋ ಮಾಡಿ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು.